ಸ್ವಾತಂತ್ರ್ಯೋತ್ಸವದ ಹಿನ್ನೆಲೆ ನಡೀತಾ ಇರುವಂತಹ ಲಾಲ್ಬಾಗ್ ಫ್ಲವರ್ ಶೋ ಇವತ್ತು 4ನೇ ದಿನಕ್ಕೆ ಕಾಲಿಟ್ಟಿದೆ. ಸದ್ಯಕ್ಕೆ ಲಾಲ್ಬಾಗ್ನ ಗಾಜಿನ ಮನೆಯಲ್ಲಂತೂ ತುಂಬ ಕಣ್ಮನ ಸೆಳೆಯುವಂತಹ ಗಂಗರ ಅರಸರ ಇತಿಹಾಸವನ್ನು ಸಾರುವಂತಹ ಒಂದು ದೃಶ್ಯವನ್ನು ನಾವು ನೋಡ್ಬೋದು. ಜನ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಅಂದರೆ ಪ್ರವಾಸಿಗರು ಹೂಗಳನ್ನು ಕಣ್ತುಂಬಿಕೊಳ್ಳೋದಿಕ್ಕೆ ಅಂತೇಳಿ ಪ್ರತಿ ವರ್ಷವೂ ಕೂಡ ಯಾವುದೇ ಒಂದು ಥೀಮ್ನಲ್ಲಿ ಲಾಲ್ಬಾಗ್ನಲ್ಲಿ ಫ್ಲವರ್ ಶೋ ಇದ್ರೂ ಕೂಡ ಅಲ್ಲಿ ಜನ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾರೆ. ಈ ವರ್ಷವೂ ಕೂಡ ಗಂಗರ ಇತಿಹಾಸವನ್ನು ಚಿತ್ರಣವನ್ನು ಇಲ್ಲಿ ಜನರಿಗೆ ಕಟ್ಟಿಕೊಡಲಾಗಿದೆ. ಪ್ರತಿಯೊಂದನ್ನು ಕೂಡ ಹೂವಿನಿಂದನೇ ಅಲಂಕಾರ ಮಾಡಿರುವಂಥದ್ದು, ಸೇವಂತಿಗೆ ಇರ್ಬೋದು ಅಥವಾ ಕೆಂಪು ಗುಲಾಬಿಗಳಿಂದ ಈ ಒಂದು ಗಂಗರ ಬೇಗೂರು ನಾಗೇಶ್ವರ ದೇವಸ್ಥಾನವನ್ನು ನಾವಿಲ್ಲಿ ಕಾಣಬಹುದು. ಅದರ ಹಿಂಭಾಗದಲ್ಲೂ ಕೂಡ ಚಾಮುಂಡರಾಯ ಬಸದಿಯನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ಗೋಮಟೇಶ್ವರನ ವಿಗ್ರಹವನ್ನು ಕೂಡ ಇಲ್ಲಿ ಮಾಡಿರುವಂಥದ್ದು. ಒಟ್ಟಿನಲ್ಲಿ ಪುಷ್ಪ ಪ್ರಿಯರಂತೂ ವೀಕೆಂಡ್ನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಈ ಒಂದು ಅದ್ಭುತ ಕ್ಷಣವನ್ನು ಕಣ್ತುಂಬಿಕೊಳ್ತಾ ಇದ್ದಾರೆ. 12 ದಿನಗಳ ಕಾಲ ನಡೆಯುತ್ತೆ ಈ ಒಂದು ಫ್ಲವರ್ ಶೋ ಅಂತಂದ್ರೆ ಸಾಮಾನ್ಯವಾಗಿ ಬೆಂಗಳೂರಿಗರಿಗೆ ಒಂದು ರೀತಿಯಲ್ಲಿ ಖುಷಿ, ಅದರಲ್ಲೂ ಪ್ರವಾಸಿಗರಿಗಂತೂ ತುಂಬ ಖುಷಿಯ ವಿಚಾರ ಅಂತಲೇ ಹೇಳ್ಬೋದು. ಯಾಕಂತಂದರೆ ಬೇರೆ ಬೇರೆ ರಾಜ್ಯಗಳಿಂದ ವಿದೇಶಗಳಿಂದಲೂ ಕೂಡ ಇಲ್ಲಿ ಹೂಗಳನ್ನು ಅಲಂಕಾರ ಮಾಡಲಾಗುತ್ತೆ, ಅದನ್ನು ತಂದು ಇಲ್ಲಿ ಇಡಲಾಗುತ್ತೆ. ಹಾಗಾಗಿ ಬರುವಂತಹ ಪ್ರವಾಸಿಗರು ಕೇವಲ ರಾಜ್ಯದವರು ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯದವರು ಕೂಡ ಬರ್ತಾರೆ, ವಿದೇಶಿಗರು ಕೂಡ ಈ ಒಂದು ಹೂವುಗಳನ್ನು ಕಣ್ತುಂಬಿಕೊಳ್ಳೋದಿಕ್ಕೆ ಅಂತೇಳಿ ಬರ್ತಾರೆ. ಇನ್ನು 12 ದಿನಗಳ ಕಾಲ ಈ ಒಂದು ಫ್ಲವರ್ ಶೋ ನಡೆಯುತ್ತೆ. ಅದೇ ರೀತಿ ವೀಕೆಂಡ್ ಬಂತು ಅಂತಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರುವಂಥದ್ದು. ಜೊತೆಗೆ ವಿದ್ಯಾರ್ಥಿಗಳು ಕೂಡ ಅವರಿಗೂ ಕೂಡ ವಿಶೇಷವಾಗಿ ಒಂದು ಉಚಿತವಾಗಿಯೂ ಕೂಡ ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು. ಈ ಒಂದು ಹೂಗಳನ್ನು ವೀಕ್ಷಣೆ ಮಾಡೋದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರ ಸಂಖ್ಯೆ ಹರಿದು ಬರ್ತಾನೆ ಇದೆ. ಒಟ್ಟು 12 ದಿನಗಳ ಕಾಲ ಈ ಒಂದು ಫ್ಲವರ್ ಶೋ ನಡೆಯುತ್ತೆ. ವಿವಿಧ ವಿನ್ಯಾಸದ ಹೂವುಗಳನ್ನು ಇಲ್ಲಿ ನಾವು ಕಣ್ತುಂಬಿಕೊಳ್ಳಬಹುದು. ಪ್ರವಾಸಿಗರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಅನ್ನುವಂಥದ್ದು ಕೂಡ ತೋಟಗಾರಿಕಾ ಇಲಾಖೆಯ ಒಂದು ನಿರೀಕ್ಷೆ ಕೂಡ ಇರುವಂಥದ್ದು. ಪ್ರತಿ ವರ್ಷವೂ ಕೂಡ ಒಂದೊಂದು ಥೀಮನ್ನು ಇಟ್ಕೊಂಡಿರುವಂತಹ ತೋಟಗಾರಿಕಾ ಇಲಾಖೆಗೆ ಪ್ರತಿ ವರ್ಷವೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾರೆ ಅನ್ನುವಂತಹ ನಿರೀಕ್ಷೆ ಕೂಡ ಇದೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ದೀಪಕ್ ಜೊತೆಗೆ ಮಮತಾ ಮರ್ದಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.